ಮಾಡೋದು ಬ್ಯಾಡ್ರಿ. थैंक यू सर. सर फोटो पोस्ट करो सर. सर आप उर्दू में ये करें, सही करें. जो बीजापुर के एमएलए है वो उर्दू के खिलाफ है. ನೋಡ್ರಿ, ಮೊದಲ ಮಾತೇನಂದ್ರ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಹೋರಾಟದಾಗ ಈ ಹೋರಾಟಕ್ಕೆ ಬೆಂಬಲ ಕೊಟ್ರ. ಆದ್ರೆ ನಾವು ಉರ್ದು ಒಳಗೆ ಯಾಕೆ ಸಹಿ ಮಾಡೀನಂದ್ರೆ ಪ್ರತಿಯೊಂದು ಭಾಷೆದೊಳಗೆ ಎಲ್ಲರೂ ಸಹಿ ಮಾಡ್ಯಾರ. ನಾವು ಉರ್ದುದಾಗ ಯಾಕೆ ಮಾಡಿದ್ರು, ಈ ಉರ್ದು ಭಾಷೆ ಭಾರತ ದೇಶದ ಭಾಷೆ ಅದ, ಹೊರಗಿನ ದೇಶದಿಂದ ಬಂದಿಲ್ಲ. ಬಹುಶಃ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದು ಏನಂತಾರೆ ಹಿಸ್ಟ್ರಿ ಇತಿಹಾಸ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದಕ್ಕೆ ಅವರು ಬರೀ ಉಡಾಪಿ ಉತ್ತರವನ್ನು ಕೊಡಾಕತ್ತಾರೆ ಬಿಜಾಪುರ ನಗರ ಶಾಸಕಾಗಿ. ಏನಂತೇಳಿ ಆ ಉರ್ದು ಭಾಷೆ ಯಾಕೆ ಹಾಕಿರಿ, ಅದು ಉರ್ದು ಭಾಷೆ ಬರಿಬ್ಯಾಡ್ರಿ ಅಂತೇಳಿ ಯಾವ ಸಂವಿಧಾನದಾಗ ಬರ್ದಾರ ಉರ್ದು ಭಾಷೆ ಬರಿಬಾರ್ದು ಅಂತೇಳಿ. ಸಂವಿಧಾನ ಒಳಗೆ ಎಲ್ಲರಿಗೆ ಸಮಾನತೆ ಕೊಟ್ಟದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನ ಒಳಗೆ ಎಲ್ಲರಿಗೆ ಸಮಾನಾಗಿ ನೋಡುದು ಎಲ್ಲರದು ಅಧಿಕಾರ ಕೊಟ್ಟರ. ಅದಕ್ಕಾಗಿ ಏನದಲ್ಲ, ನಾ ಉರ್ದು ಭಾಷೆ ಒಳಗೆ ನನ್ನ ಹೆಸರು ಬರ್ತೀನಿ. ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಅಂತೇಳಿ. ಈ ಎಲ್ಲರೂ ಪ್ರತಿಯೊಂದು ತಮ್ಮ ಇಚ್ಛೆ ಪ್ರಕಾರ ಬರ್ದಾರ. ಆದ್ರೆ ನಾವು ಉರ್ದು ಬರೀದೇನು, ಈ ಉರ್ದು ಭಾಷಾ ಮೂಲ ಭಾಷಾ ಭಾರತ ದೇಶದಿಂದ ಹುಟ್ಟೈತಿ. ಆದ್ರೆ ಬಹುಶಃ ಬಸವನಗರ ಪಾಟೀಲ್ ಯತ್ನಾಳ್ ಅವ್ರಿಗೆ ಇಷ್ಟು ಇತಿಹಾಸ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅವರು ಬರೀ ಇವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ರಿ, ಪ್ರೈವೇಟ್ ಬೇಡ ಅಂದ್ರೆ ನಾನೇ ಒಂದು 500 ಕೋಟಿ ರೂಪಾಯಿ ಕೊಡ್ತೀನಿ, ನನಗೆ ಪ್ರೈವೇಟ್ ಕಾಲೇಜ್ ಕೊಡ್ರಿ ಅಂತಾರೆ. ಒಮ್ಮೆ ಹೇಳ್ತಾರೆ ಒಂದು 2000 ಕೋಟಿ ಕೊಡ್ತೀನಿ, ನನಗೆ ಮುಖ್ಯಮಂತ್ರಿ ಮಾಡ್ರಿ ಅಂತಾರೆ. ಇದರ ಅರ್ಥ ಏನಾಯ್ತು? ಈ ನಗರ ಶಾಸಕ ಇದಕ್ಕೆ ಬೆಂಬಲ ಕೊಡಾಗುತ್ತಿಲ್ಲ ಈ ಹೋರಾಟಕ್ಕೆ. ನಮ್ಮ ಹೆಸರು ಮೊಹಮ್ಮದ್ ಯೂಸುಫ್.